ಸಾವಿನಲ್ಲೂ ಸಾರ್ಥಕತೆ ಮೆರೆದ ವಾಯುಪಡೆ ಪೈಲಟ್ಗಳು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಗ್ರಾಮಸ್ಥರನ್ನ ಉಳಿಸಿದ ಯೋಧರು ನಿನ್ನೆ ರಾಜಸ್ಥಾನದ ಚುರು ಬಳಿಯ ಭಾನುಡಾ ಗ್ರಾಮದ ಬಳಿ ಜೆಟ್ ಪತನವಾಗಿದೆ. ನೆಲಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡ ಜಾಗ್ವಾರ್ ಯುದ್ಧ ವಿಮಾನ ಹರಿಯಾಣದ ರೋಹಟಕ್ನಲ್ಲಿ ಸ್ಕ್ವಾಡ್ರನ್ ಲೀಡರ್ ಲೋಕೇಂದ್ರ ಸಿಂಗ್ ಸಿಂಧು ಪಾಲಿಯ ಸುಮೇರ್ಪುರದ ಹಿನ್ವಾಡಿ ಗ್ರಾಮದ ಲೆಫ್ಟಿನೆಂಟ್ ರಿಷಿರಾಜ್ ಹುತಾತ್ಮರು ಎರಡು ಗ್ರಾಮಗಳ ಜನರನ್ನ ಉಳಿಸೋಕೆ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಬಾನುಡಾ ಚರಣ್ ಹಾಗೂ ಬಾನುಡಾ ವಿದಾವತನ್ ಗ್ರಾಮಗಳ ಜನರು ಬಚಾವಾಗಿದ್ದಾರೆ. ಈ ಎರಡು ಗ್ರಾಮಗಳಲ್ಲಿ 1200ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸ್ತಾ ಇದೆ. ಗ್ರಾಮಗಳ ಮೇಲೆ ಜೆಟ್ ಬಿದ್ದಿದ್ರೆ ಸಾವಿನ ಸಂಖ್ಯೆ ಊಹೆಗೂ ಸಿಗ್ತಾ ಇರಲಿಲ್ಲ. ಜೆಟ್ ನಿಯಂತ್ರಣ ಕಳೆದುಕೊಂಡ್ರು ಕೊನೆಯ ಕ್ಷಣದವರೆಗೂ ಹೋರಾಡಿದ್ದಾರೆ. ಗ್ರಾಮಗಳ ಹೊರಗೆ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸುವಂತೆ ಮಾಡಿದ್ದಾರೆ. ಗ್ರಾಮದಿಂದ 2 ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶದಲ್ಲಿ ಜೆಟ್ ಪತನವಾಗಿದೆ. ಕೊನೆ ಕ್ಷಣದವರೆಗೂ ಫೈಟರ್ ಜೆಟ್ ಗ್ರಾಮಗಳ ಮೇಲೆ ಅಪ್ಪಳಿಸೋಕೆ ಬಿಡಲಿಲ್ಲ. ಗ್ರಾಮಸ್ಥರನ್ನ ಉಳಿಸಿದ 2 ಪೈಲಟ್ಗಳು ಮಾತ್ರ ಬದುಕುಳಿಯಲಿಲ್ಲ. ಪೈಲಟ್ಗಳ ದೇಹದ ಭಾಗಗಳು 200 ಮೀಟರ್ ವ್ಯಾಪ್ತಿಯಲ್ಲಿ ಛಿದ್ರವಾಗಿ ಹರಡಿದ್ವು. ಸಹ ಪೈಲಟ್ಗೆ ತರಬೇತಿ ನೀಡ್ತಾ ಇದ್ದ ಲೋಕೇಂದ್ರ ಸಿಂಧು ತರಬೇತಿ ವೇಳೆ 500 ಅಡಿ ಕೆಳಗೆ ಕುಸಿದ ಜಾಗ್ವಾರ್ ಜೆಟ್. ಜಾಗ್ವಾರ್ ಯುದ್ಧ ವಿಮಾನದ ಒಂದು ನ್ಯೂನತೆ ಏನಂದ್ರೆ 500 ಅಡಿ ಕೆಳಗೆ ಕುಸಿದ್ರೆ ಮತ್ತೆ ಟೇಕ್ ಆಫ್ ಮಾಡೋದು ತೀರಾನೇ ಕಷ್ಟ. ತರಬೇತಿ ಅವಧಿಯಲ್ಲಿ 3 ನಿಯಮಗಳಿಗೆ ಬದ್ಧವಾಗಿರಬೇಕು. ಮೊದಲನೆಯದು ತನ್ನ ವಿಮಾನ ಸುರಕ್ಷಿತವಾಗಿರಿಸಿಕೊಳ್ಳುವುದು, ಎರಡನೆಯದು ನಾಗರಿಕರನ್ನ ಉಳಿಸುವುದು, ಕೊನೆಯದು ತನ್ನನ್ನು ತಾನು ಉಳಿಸಿಕೊಳ್ಳುವುದು. ಆದರೆ ಈ ಘಟನೆಯಲ್ಲಿ ಜೆಟ್ ಕಂಟ್ರೋಲ್ ತಪ್ಪಿದೆ. ಆಗ ಜಾಗ್ವಾರ್ ಗ್ರಾಮಗಳ ಮೇಲೆ ಹಾರಾಟ ಮಾಡ್ತಾ ಇತ್ತು. ಎರಡನೇ ನಿಯಮದಂತೆ ಜನರನ್ನು ಉಳಿಸೋಕೆ ಪೈಲಟ್ಗಳು ಯತ್ನಿಸಿದ್ದಾರೆ. ಗ್ರಾಮಗಳಿಂದ ದೂರಕ್ಕೆ ಜೆಟ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಪೈಲಟ್ಗಳು ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ.